ಎಪಿಸೋಡಲ್ಲಿ ಧಾರವಾಡ MLA ಆಗಿದ್ದಂತಹ ವಿನಯ್ ಕುಲಕರ್ಣಿ ಮತ್ತು 16 ಜನರಿಗೆ ಜೀವಾವಧಿ ಶಿಕ್ಷೆಯಾದಂತಹ ವಿಷಯದ ಬಗ್ಗೆ ಮಾತಾಡಿದ್ದೆ. ಈಗ ನಮ್ಮ ಚಾನೆಲ್ಗೆ ಈ ಒಂದು 623 ಪುಟಗಳ ಸಂಪೂರ್ಣ ಜಡ್ಜ್ಮೆಂಟ್ ಕಾಪಿ ಲಭ್ಯ ಆಗಿದೆ. ಹಾಗಾದರೆ ಬನ್ನಿ, ಈ ಒಂದು ಜಡ್ಜ್ಮೆಂಟಿನ ಪಿನ್ ಟು ಪಿನ್ ಮಾಹಿತಿಯನ್ನ ಈ ಎಪಿಸೋಡಲ್ಲಿ ಕಟ್ಕೊಡ್ತಾ ಇದ್ದೀನಿ. ಈ ಪ್ರಕರಣ ಏನು, ಯಾವಾಗ ನಡೀತು, ಹಿಂದಿನ ರೂವಾರಿಗಳಾರು, ಇನ್ವೆಸ್ಟಿಗೇಷನ್ ಆಫೀಸರ್ಗಳ್ಯಾರು, ಹಾಗೆ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಈ ಒಂದು ಪ್ರಕರಣವನ್ನು ತಿರುಚಲಿಕ್ಕೆ ಪ್ರಯತ್ನ ಮಾಡಿದರು, ಹಾಗೆ ಧಾರವಾಡದ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದಂತಹ ವಿನಯ್ ಕುಲಕರ್ಣಿಯವರು ಹಾಗೂ ಇತರ ಪೊಲೀಸ್ ಇಲಾಖೆಯ ಮೇಲೆ ಮತ್ತು ಇತರ ಇಲಾಖೆಗಳ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರಿದ್ರು, ಆದರೂ ಕೂಡ ಈ ಒಂದು ಪ್ರಕರಣದಲ್ಲಿ ಜೀವನ ಪರ್ಯಂತ ಕಂಬಿ ಎಣಿಸುವಂತಹ ಪ್ರಮೇಯ ಯಾಕೆ ಬಂತು, ಪ್ರಾಸಿಕ್ಯೂಷನ್ ಪರವಾಗಿ ಯಾರು ವಾದ ಮಾಡಿದ್ರು, ಅಕ್ಯೂಸ್ಡ್ ಪರವಾಗಿ ಯಾರು ವಾದ ಮಾಡಿದ್ರು, ಎಷ್ಟು ಸಾಕ್ಷಿಗಳನ್ನು ಹಾಜರು ಮಾಡಲಾಗಿತ್ತು, ಎಷ್ಟು ಸೈಟೇಷನ್ಗಳನ್ನು ಇಟ್ಕೊಂಡು ಅಕ್ಯೂಸ್ಡ್ ಪರವಾಗಿ ಅವರ ವಕೀಲರುಗಳು ವಾದ ಮಾಡಿದ್ರು, ಯಾವ ವಕೀಲರು ಹಾಜರಾಗಿದ್ರು ಎಂಬ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಅಕ್ಯುರೇಟ್ ಆಗಿ ಕಟ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ಎಪಿಸೋಡನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ. ಹಾಗಾದರೆ 620 ಜಡ್ಜ್ಮೆಂಟ್ ಫ್ರೆಂಡ್ಸ್, ಬನ್ನಿ ಹಾಗಾದರೆ ಈ ಒಂದು ಹಿಸ್ಟಾರಿಕಲ್ ಜಡ್ಜ್ಮೆಂಟಿನ ಡೀಟೇಲ್ಸನ್ನು ನೋಡೋಣ. ಯಾವ ವಿಶೇಷತೆಗಳಿದೆ ಅನ್ನೋದನ್ನು ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್ ನೋಡಿ, ಇನ್ ದ ಕೋರ್ಟ್ ಆಫ್ ಸಿಟಿ ಸಿವಿಲ್ ಆ್ಯಂಡ್ ಸೆಷನ್ಸ್ ಜಡ್ಜ್ ಬೆಂಗಳೂರು CCH 82 ಕೋರ್ಟ್ ಹಾಲ್ ನಂಬರ್ 82 ಆಗಿತ್ತದು. ಸಂತೋಷ್ ಗಜಾನನ ಭಟ್, ಸಿಟಿ ಸಿವಿಲ್ ಆ್ಯಂಡ್ ಸೆಷನ್ಸ್ ಜಡ್ಜ್ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ಹಾಲ್ ನಂಬರ್ 82 ಸ್ಪೆಷಲ್ ಕೋರ್ಟ್ಸ್ ಎಕ್ಸ್ಕ್ಲೂಸಿವ್ಲಿ ಟು ಡೀಲ್ ವಿತ್ ಕ್ರಿಮಿನಲ್ ಕೇಸಸ್ ರಿಲೇಟೆಡ್ ಟು ಎಲೆಕ್ಟೆಡ್ ಫಾರ್ಮರ್ ಆ್ಯಂಡ್ ಸಿಟ್ಟಿಂಗ್ MPs ಆ್ಯಂಡ್ MLAs ಇನ್ ದ ಸ್ಟೇಟ್ ಆಫ್ ಕರ್ನಾಟಕ. ಇದು ಜಡ್ಜ್ಮೆಂಟ್ ಆಗಿರುವಂಥದ್ದು 15 ಏಪ್ರಿಲ್ 2026. ಕ್ರಿಮಿನಲ್ ಕೇಸ್ ನಂಬರ್ 565/2021 ಸ್ಟೇಟ್ ಬೈ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ACB ಬ್ಯಾಂಗ್ಳೂರು. ಸ್ಟೇಟ್ ಬೈ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ACB ಬೆಂಗಳೂರು ವರ್ಸಸ್ ವಿಕ್ರಮ್ ಬಳ್ಳಾರಿ ಆ್ಯಂಡ್ ಅದರ್ಸ್ ಮೇಲೆ ಈ ಒಂದು ಪ್ರಕರಣ ದಾಖಲಾಗಿತ್ತು. ಜನಪ್ರತಿನಿಧಿಗಳಾದಂತಹ MLA ವಿನಯ್ ಕುಲಕರ್ಣಿಯವರು 15ನೇ ಆರೋಪಿಯಾಗಿದ್ದರು. ಆರೋಪಿಗಳ ಪರ ವಕೀಲರಿಗೆ ಜಯ ಸಿಗದೇ ಇರಲಿಕ್ಕೆ ಯಾವ ಪಾಯಿಂಟ್ಸ್ಗಳು ಕಾರಣ ಆಗಿದ್ವು, ಹಾಗೆ ಯಾವ ಸೆಕ್ಷನ್ಗಳನ್ನು ಹಾಕಲಾಗಿತ್ತು ಅನ್ನೋದಾದರೆ ಸೆಕ್ಷನ್ 120B ರೆಡ್ ವಿತ್ ಸೆಕ್ಷನ್ 143 ಇಂದ 149ವರೆಗೂ ಸೆಕ್ಷನ್ಗಳನ್ನು ಹಾಕಲಾಗಿತ್ತು. ಅಂದರೆ ಕ್ರಿಮಿನಲ್ ಪಿತೂರಿಯನ್ನು ಇನ್ನೊಬ್ಬ ವ್ಯಕ್ತಿಯ ವಿರುದ್ಧವಾಗಿ ಮಾಡುವಂಥದ್ದು, ಮೋರ್ ದೆನ್ 2 ಪರ್ಸನ್ಸ್ ಸೇರಿ ಮಾಡುವಂತಹ ಕ್ರಿಮಿನಲ್ ಪಿತೂರಿಗೆ 120B ಸೆಕ್ಷನನ್ನು ಹಾಕಲಾಗುತ್ತದೆ. ಹಾಗೆ ಸೆಕ್ಷನ್ 218 IPC ಅಂಡರ್ನಲ್ಲಿ ಪ್ರಕರಣವನ್ನು ಹಾಕಲಾಗಿತ್ತು. 218 ಯಾವ ಸಂದರ್ಭದಲ್ಲಿ ಹಾಕ್ತಾರೆ ಅಂದರೆ ಇನ್ಕೊರೆಕ್ಟ್ ಡಾಕ್ಯುಮೆಂಟೇಷನ್ ಅಂತ. ಇದು ಪೊಲೀಸರ ವಿರುದ್ಧವಾಗಿ ಹಾಕಿದಂತಹ ಪ್ರಕರಣ ಆಗಿತ್ತು. ಅಂದರೆ ಇನ್ಕೊರೆಕ್ಟ್ ಡಾಕ್ಯುಮೆಂಟೇಷನ್ ಅಂದರೆ ಆ ಒಂದು ಪ್ರಕರಣಕ್ಕೆ ಕಂಪ್ಲೇಂಟ್ ಏನು ಕೊಟ್ಟಿರ್ತಾರಲ್ಲ ಅದರ ಪರವಾಗಿ ಹಾಕಬೇಕಾದಂತಹ ಡಾಕ್ಯುಮೆಂಟನ್ನು ಪೊಲೀಸ್ ಅಧಿಕಾರಿಗಳು ಹಾಕದೇ ಇದ್ದರೆ ಈ ಸೆಕ್ಷನನ್ನು ಹಾಕಲಾಗ್ತದೆ. ಹಾಗೆ 13(1)D ರೆಡ್ ವಿತ್ ಸೆಕ್ಷನ್ 13 ಸಬ್ ಕ್ಲಾಸ್ 2 ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 1888 ಮತ್ತು ಸೆಕ್ಷನ್ 358 ಆ್ಯಂಡ್ 29 ಆಫ್ ಆರ್ಮ್ಸ್ ಆ್ಯಕ್ಟ್ 1959 ಅಂಡರ್ನಲ್ಲಿ ಈ ಒಂದು ಪ್ರಕರಣವನ್ನು ದಾಖಲಿಸಲಾಗಿತ್ತು. ಅಂದರೆ CBI ಪರವಾಗಿ ವಾದ ಮಾಡಿರೋರು ಯಾರು ಅಂದರೆ ಸೂರ್ಯಪ್ರಕಾಶ್ ವಿ ರಾಜು, ASG ಪರವಾಗಿ ಹಾಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಸ್ಟ್ರಾಂಗ್ ಆಗಿ ಇದರ ಕೇಸನ್ನು ಎವಿಡೆನ್ಸ್ ಮಾಡೋದ್ರ ಮೂಲಕ ಕಾರಣದ ಪ್ರತಿಯೊಂದು ಡಾಕ್ಯುಮೆಂಟನ್ನು ಅನಾಲಿಸಿಸ್ ಮಾಡಿ ಜಡ್ಜ್ ಸಾಹೇಬರ ಮುಂದೆ ಅತ್ಯಂತ ಚಾಕಚಕ್ಯತೆಯಿಂದ ಚತುರತೆಯಿಂದ ವಾದವನ್ನು ಮಂಡನೆ ಮಾಡಿರುವಂತಹ ಪಬ್ಲಿಕ್ ಪ್ರಾಸಿಕ್ಯೂಟರ್ ಶ್ರೀಮತಿ ಹೇಮಾ ಮೇಡಮ್ ಅವರು, ಹಾಗೆ ಶಿವಾನಂದ್ ಪೆರ್ಲಾ ಅವರು, ಜೊತೆಗೆ ಗಂಗಾಧರ್ ಶೆಟ್ಟಿಯವರು. ಅಕ್ಯೂಸರ್ ನಂಬರ್ 226ಗೆ ಶ್ರೀ C ಪರಮೇಶ್ವರಪ್ಪ ಅಡ್ವೊಕೇಟ್ ಅವರು, ಹಾಗೆ ಅಕ್ಯೂಸರ್ ನಂಬರ್ 7ಗೆ
ಸುನೀಲ್ ಕುಮಾರ್ ಅಡ್ವೊಕೇಟ್ ಅಕ್ಯೂಸರ್ ನಂಬರ್ 8 to 14ಗೆ ಶ್ರೀ ಎಸ್ ಶಂಕರಪ್ಪ ಅಡ್ವೊಕೇಟ್ ಅವರು ಅಕ್ಯೂಸರ್ ನಂಬರ್ 15 ಈ ಒಂದು ಪ್ರಕರಣಕ್ಕೆ ರೂವಾರಿಯಾದಂಥ ಅಕ್ಯೂಸರ್ ನಂಬರ್ 15 ವಿನಯ್ ಕುಲಕರ್ಣಿಯವರ ಅಡ್ವೊಕೇಟ್ ವಿ ನಾಗೇಶ್ ಸರ್ ಅವರು ವಾದವನ್ನು ಮಂಡನೆಯನ್ನು ಮಾಡಿದರು. ಅಕ್ಯೂಸರ್ ನಂಬರ್ 16ಗೆ MS ಶ್ಯಾಮ್ ಸುಂದರ್ ಅಡ್ವೊಕೇಟ್ ಅವರು ವಾದ ಮಾಡಿದರು. ಹಾಗೆ ಅಕ್ಯೂಸರ್ ನಂಬರ್ 19ಗೆ ಶ್ರೀ ಬಾಲಕೃಷ್ಣ ಅಡ್ವೊಕೇಟ್ ಅವರು, ಅಕ್ಯೂಸರ್ ನಂಬರ್ 20ಗೆ KBK ಸ್ವಾಮಿಯವರು, ಅಕ್ಯೂಸರ್ ನಂಬರ್ 21ಗೆ ಶ್ರೀ ನಿತಿನ್ ರಮೇಶ್ ಅಡ್ವೊಕೇಟ್ ಅವರು ವಾದ ಮಂಡನೆಯನ್ನು ಮಾಡಿದರು. ಈ ಒಂದು ಕೇಸಲ್ಲಿ ಸಾಕಷ್ಟು ಸೈಟೇಷನ್ಗಳನ್ನು ಕೊಟ್ಟರೂ ಕೂಡ ಈ ಒಂದು ಕೇಸಿನಿಂದ ಬಿಡುಗಡೆ ಆಗಲಿಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ ಅನ್ನೋ ಒಂದು ವಿಚಾರವನ್ನು ನಾವು ನೋಡೋದಾದರೆ ಫ್ರೆಂಡ್ಸ್, ವಿಶೇಷತೆಗಳಲ್ಲಿ ವಿಶೇಷವಾದಂತಹ ಒಂದು ಲೈನನ್ನು ನೀವು ನೋಡ್ತಾ ಇದ್ದೀರಿ. ಜಸ್ಟಿಸ್ ಈಸ್ ನಾಟ್ ಎ ಕ್ಲೈಸ್ಟರ್ಡ್ ವರ್ಚ್ಯೂ, ಇಟ್ ಮಸ್ಟ್ ಬಿ ಅಲೋಡ್ ಟು ಸಫರ್ ದ ಸ್ಕ್ರೂಟಿನಿ ಆ್ಯಂಡ್ ರೆಸ್ಪೆಕ್ಟ್ಫುಲ್ ಈವನ್ ದೋ ಔಟ್ಸ್ಪೋಕನ್ ಕಾಮೆಂಟ್ಸ್ ಆಫ್ ಆರ್ಡಿನರಿ ಮ್ಯಾನ್. ಲಾರ್ಡ್ ಅಟ್ಕಿನ್ ಈ ಒಂದು ಜಡ್ಜ್ಮೆಂಟಿನಲ್ಲಿ ನ್ಯಾಯಮೂರ್ತಿಗಳಾದಂತಹ ಸಂತೋಷ್ ಗಜಾನನ ಭಟ್ರು ಲಾರ್ಡ್ ಅಟ್ಕಿನ್ ಅವರು ಹೇಳಿದಂತಹ ಈ ಒಂದು ಕೊಟೇಶನನ್ನು ಈ ಒಂದು ಜಡ್ಜ್ಮೆಂಟಿನ ಆರಂಭದಲ್ಲೇ ಮೆನ್ಷನನ್ನು ಮಾಡಿದರೆ. ಇದರ ಅರ್ಥ ಕನ್ನಡದಲ್ಲಿ ನ್ಯಾಯದಾನವು ಒಂಟಿಯಾಗಿ ಮುಚ್ಚಲ್ಪಟ್ಟಿರುವ ಗುಣವಲ್ಲ, ಅದು ಸಾಮಾನ್ಯ ಜನರ ಪರಿಶೀಲನೆಗೂ ಮತ್ತು ಗೌರವಪೂರ್ಣವಾಗಿಯೂ ಇರಬೇಕು. ಅಷ್ಟೇ ಅಲ್ಲ, ನೇರವಾಗಿ ಹೇಳುವ ಅಭಿಪ್ರಾಯಗಳಿಗೂ ಅವಕಾಶ ಇರಬೇಕು ಎಂಬುದಾಗಿದೆ ಇದರ ಕನ್ನಡ ಭಾವಾರ್ಥ. ಅಂದರೆ ಇದು ಲಾರ್ಡ್ ಅಟ್ಕಿನ್ ಅವರ ಕೊಟೇಶನ್ ಆಗಿದೆ. ಲಾರ್ಡ್ ಅಟ್ಕಿನ್ ಯಾರು ಅಂದರೆ 1867ರಲ್ಲಿ ಯುನೈಟೆಡ್ ಕಿಂಗ್ಡಮ್ನ UK ಹೌಸ್ ಆಫ್ ಲಾರ್ಡ್ಸ್ನಲ್ಲಿ ನ್ಯಾಯಮೂರ್ತಿಯಾಗಿ ಪ್ರಪಂಚದ ಗಮನ ಸೆಳೆದಂತಹ ನ್ಯಾಯಮೂರ್ತಿಯಾಗಿದ್ದರು. ಅವರ ಈ ಲೈನ್ಗಳನ್ನು ಕೋಟ್ ಮಾಡೋದರ ಮೂಲಕ ಜಡ್ಜ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆಯೇ ಲಾರ್ಡ್ ಅಟ್ಕಿನ್ ಬಗ್ಗೆ ಇನ್ನೊಂದು ಮಾತಲ್ಲಿ ಹೇಳೋದಾದರೆ, ನ್ಯಾಯವನ್ನು ಜನರೆದುರು ತೆರೆದಿಡಬೇಕು ಎಂಬುದು ಲಾರ್ಡ್ ಅಟ್ಕಿನ್ ಅವರ ಸಿದ್ಧಾಂತವಾಗಿತ್ತು. ಲಾರ್ಡ್ ಅಟ್ಕಿನ್ ಅವರು ಕೊಟ್ಟಂತಹ ಜಡ್ಜ್ಮೆಂಟ್ 1932ರ ಜಡ್ಜ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಅದು ಡೊನೊಗೆ ವರ್ಸಸ್ ಸ್ಟೀವನ್ಸನ್ ಜಡ್ಜ್ಮೆಂಟು. ವಿಶ್ವದಾದ್ಯಂತ ಈ ಜಡ್ಜ್ಮೆಂಟ್ ಸಾಕಷ್ಟು ಕೇಸುಗಳಲ್ಲಿ ಕೋರ್ಟ್ ಮಾಡಿ ವಾದ ಮಂಡನೆಗೆ ಅನುಕೂಲವಾಗುವಂತಹ ಜಡ್ಜ್ಮೆಂಟ್ ಆಗಿದೆ. ಈ ಜಡ್ಜ್ಮೆಂಟಿನ ಸಾರವನ್ನು ಒಂದೇ ಪದದಲ್ಲಿ ಹೇಳಬೇಕು ಅಂದರೆ, ನೈಬರ್ ಪ್ರಿನ್ಸಿಪಲ್ ಬಗ್ಗೆ 1932ರಲ್ಲಿ ಲಾರ್ಡ್ ಅಟ್ಕಿನ್ ಅವರು ಕೊಟ್ಟಂತಹ ಜಡ್ಜ್ಮೆಂಟನ್ನು ಆಧಾರವಾಗಿ ಇಟ್ಟುಕೊಂಡು ವಿನಯ್ ಕುಲಕರ್ಣಿ ಆ್ಯಂಡ್ ಅದರ್ಸ್ ಕೇಸಲ್ಲಿ ತೀರ್ಪನ್ನು ನೀಡಿದ್ದಾರೆ. ಫ್ರೆಂಡ್ಸ್, ಸಾಮಾನ್ಯವಾಗಿ ಯಾವುದೇ ಜಡ್ಜ್ಮೆಂಟ್ಗಳಲ್ಲಿ ಈ ರೀತಿ ಕೊಟೇಶನನ್ನು ಕೋಟ್ ಮಾಡೋದು ಕಡಿಮೆ. ನ್ಯಾಯಮೂರ್ತಿ ಗಜಾನನ ಭಟ್ ಅವರು ಲಾರ್ಡ್ ಅಟ್ಕಿನ್ ಅವರ ಅಭಿಮಾನಿಯಾಗಿದ್ದರು. ನ್ಯಾಯವನ್ನು ಜನರೆದುರು ತೆರೆದಿಡಬೇಕು ಎಂಬ ಸಿದ್ಧಾಂತಕ್ಕೆ ಅವರು ಮಾರು ಹೋಗಿದ್ದರು. ಹಾಗಾಗಿ ಲಾರ್ಡ್ ಅಟ್ಕಿನ್ ಅವರ ಈ ಒಂದು ಕೋರ್ಟನ್ನು ಈ ಒಂದು ಜಡ್ಜ್ಮೆಂಟಲ್ಲಿ ನೆರೇಟ್ ಮಾಡೋದ್ರ ಮೂಲಕ ಸ್ಟಾರ್ಟ್ ಮಾಡಿದ್ದಾರೆ. ಕುಲಕರ್ಣಿ ಆ್ಯಂಡ್ ಟೀಮಿಗೆ ಶಿಕ್ಷೆ ಆದಂತಹ ಕಾರಣಗಳು ಈ ಒಂದು 623 ಪೇಜಿನ ಜಡ್ಜ್ಮೆಂಟಲ್ಲಿ ಆಪರೇಟಿವ್ ಪೋರ್ಷನ್ ಆಗಿರುವಂಥದ್ದು ಪೇಜ್ ನಂಬರ್, ಈ ಜಡ್ಜ್ಮೆಂಟಿನ ಪೇಜ್ ನಂಬರ್ 88ಇಂದ 92ನೆಯ ಪೇಜಿನವರೆಗೆ ನ್ಯಾಯಮೂರ್ತಿಗಳು ಯಾವ ಯಾವ ಸಾಕ್ಷಿಗಳು ಪ್ರೂವ್ ಆಗಿದ್ದಾವೆ, ಹಾಗೆ ಈ ಒಂದು ಸಾಕ್ಷಿಗಳ ಪುರಾವೆಯ ಮುಖಾಂತರವಾಗಿ ನಾನು ಈ ಒಂದು ಜೀವಾವಧಿ ಶಿಕ್ಷೆಯನ್ನು ನೀಡ್ತೀನಿ ಅಂಥೇಳಿ ಈ ಒಂದು ಜಡ್ಜ್ಮೆಂಟಲ್ಲಿ ಹೇಳಿದ್ದಾರೆ. ಹಾಗಾದರೆ ಈ ಪೇಜ್ ನಂಬರ್ 88ಅನ್ನು ನಾನೀಗ ತೋರಿಸ್ತಾ ಇದ್ದೀನಿ. ಚಾಲೆಂಜ್ ಟು ದ ಇನ್ವೆಸ್ಟಿಗೇಷನ್ ಆ್ಯಂಡ್ ಮೋಟಿವ್ ಅಂದರೆ ಲೇಟ್ ಇಂಪ್ಲಿಕೇಶನ್ ಅಂದರೆ ಕನ್ನಡದಲ್ಲಿ ತಡವಾಗಿ ಸೇರಿಸಿದ ಆರೋಪ ಅಂತ ಹೇಳ್ತಾರೆ. ಈ ಎಲ್ಲ ನಾನು ಈಗ ಹೇಳ್ತಾ ಇರುವಂತಹ 8 ಪಾಯಿಂಟ್ಸ್ ಅಂಡರ್ನಲ್ಲಿ ಇವರಿಗೆ ಕೈಕೋಳವನ್ನು ಹಾಕಿ CBI ಪೊಲೀಸರು 16 ಜನರನ್ನು ಜೈಲು ಕಂಬಿಯ ಹಿಂದೆ ಕಳಿಸಿದ್ದಾರೆ. ಈ ಎಲ್ಲ ಪಾಯಿಂಟ್ಸನ್ನು ನೋಡಿದರೆ ಫ್ರೆಂಡ್ಸ್, ನಿಜವಾಗಲೂ ಇದು ಅವರಿಗೆ ಜೀವನ ಪರ್ಯಂತ ಜೈಲಿನಲ್ಲೇ ಇರುವಂತಹ ಶಿಕ್ಷೆ ವಿಧಿಸಿದ್ದು ಖಂಡಿತವಾಗಲೂ ಸಾಕ್ಷಿ ಆಧಾರಗಳಿಂದ ಸಾಬೀತಾಗಿದೆ.
ಆ ಕಾರಣದಿಂದ ಅವರಿಗೆ ಹೈಕೋರ್ಟಲ್ಲಿ ಬೇಲ್ ಸಿಗುವುದು ಮತ್ತು ಸುಪ್ರೀಂ ಕೋರ್ಟಲ್ಲಿ ಬೇಲ್ ಸಿಗುವಂತಹ ಸಾಧ್ಯತೆಗಳು ತುಂಬಾ ಕಡಿಮೆ ಇದ್ದಾವೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸರೋಜ ಚಂಗುಳೀಸ್ ಹಬ್ ಚಾನಲ್. ಥ್ಯಾಂಕ್ ಯು.